ವಿದ್ಯಾರ್ಥಿಗಳು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ತಾವುಗಳು ಕಲಿತ ಶಾಲೆಯನ್ನು ಮರೆಯದೆ ಆ ಶಾಲೆಯ ಕೀರ್ತಿ ಹೆಚ್ಚಿಸುವ ಕೆಲಸ ಮಾಡಬೇಕೆಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹೇಳಿದ್ದಾರೆ. ಇನ್ನು ಹುಮನಾಬಾದ್ ತಾಲೂಕಿನ ಹಳ್ಳಿಕೇಡ ಬಿ ಪಟ್ಟಣದ ಆರ್.ಜಿ. ಹಿಬಾರೆ ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ವಿದ್ಯಾ ಮಹೋತ್ಸವ ವಿಜ್ಞಾನ ಮತ್ತು ಕಲಾವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಆರ್.ಜಿ. ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ಹಿಬಾರೆ ಮಾತನಾಡಿದ್ದು ಹೀಗೆ. ನಾನು ಸುಮಾರು ವರ್ಷದಿಂದ ಈ ಒಂದು ಸಂಸ್ಥೆಯ ಅನೇಕ ಚಟುವಟಿಕೆಗಳಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನಿ. ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತಾ ಇದೆ. ಪ್ರತಿ ವರ್ಷ ಏನಾದರೂ ಒಳ್ಳೆ ಕಾರ್ಯಕ್ರಮ ಕೊಟ್ಟು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಈ ಆರ್.ಜಿ. ಹಿಬಾರೆ ಪಬ್ಲಿಕ್ ಸ್ಕೂಲ್ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ನಾನು ಸುಮಾರು ಸಲ ಬಂದು ನೋಡಿದಾಗ ಸುಮಾರು ವರ್ಷದಿಂದ ಕಾಲೇಜಿನ ಸ್ಕೂಲ್ ಡೇ ಇದ್ದಾಗ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗಿಯಾಗಿದೆ. ಇವತ್ತೇ ವಿಶೇಷವಾಗಿ ವಿದ್ಯಾ ಮಹೋತ್ಸವ 2025 ಅಂತ ಏನು ಮಾಡಿದ್ರಿ, ನನಗೆ ಹಿಬಾರೆ ಅವರು ಫೋನ್ ಮಾಡಿ ಇಲ್ಲ ನೀವು ಬರಲೇಬೇಕು ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿದಾಗ ನಾನು ನಿನ್ನೆ ರಾತ್ರಿ ಹೈದರಾಬಾದಿಂದ ಬೆಳಿಗ್ಗೆ ಜಾವ 3:30 ಆಯ್ತಲ್ಲ ಹುಮನಾಬಾದ್ ಬರಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಇನ್ನೂ ಅನೇಕ ಕಾರ್ಯಕ್ರಮಗಳು ಕೂಡ ಇದೆ ಹುಮನಾಬಾದ್ನಲ್ಲಿ. ಇವತ್ತು ವಿಶೇಷವಾಗಿ ತಾವು ಯಾಕೆ ಬಂದಿದ್ರಿ ಇಲ್ಲಿ ಅಂದ್ರೆ, ತಾವು ಇಲ್ಲಿ ನಿಮ್ಮ ಈ ಸಂಸ್ಥೆಯಲ್ಲಿ ಓದ್ತಕ್ಕಂಥ ನಮ್ಮ ವಿದ್ಯಾರ್ಥಿನಿಯರು ಯಾವ ರೀತಿ ಪ್ರದರ್ಶನ ಕೊಡ್ತಾ ಇದಾರ, ಯಾವ ರೀತಿ ಸೈನ್ಸ್ ನಲ್ಲಿ ಏನ್ ಮಾಡಿದಾರ, ಬೇರೆ ಬೇರೆ ಇದರಲ್ಲಿ ಏನ್ ಮಾಡಿದಾರ ಅಂತ ನೀವೆಲ್ಲ ನೋಡಕ್ ಬಂದಿದ್ರಿ. ಬಹಳ ಕಾತುರಾಗಿದೆ. ಅದು ಸ್ವಾಭಾವಿಕ ಇದೆ. ಅವ್ರವ್ರ ಮಕ್ಕಳು ಓದ್ತಾ ಇರುವಾಗ ನಮ್ಮ ಮಕ್ಕಳು ಯಾವ ರೀತಿ ಗುಣಮಟ್ಟ ಬೆಳೆದಿದೆ, ಏನ್ ಮಾಡ್ತಾ ಇದಾರ ಅಂತ ನೀವೆಲ್ಲ ನೋಡಕ್ ಬಂದಿದ್ರಿ. ಇವತ್ತು ಆರ್.ಜಿ. ಹಿಬಾರೆ ಈ ಒಂದು ಶಿಕ್ಷಣ ಸಂಸ್ಥೆ ವಿಶೇಷವಾಗಿ ಹಳ್ಳಿಕೇಡ್ ಬೀದಲ್ಲಿ ಹೇಳಬೇಕಾಗಿತ್ತು ಅಂದ್ರೆ ಸುಮಾರು 50ರಿಂದ 55 ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಶಾಲೆಗಳು ಪ್ರಾರಂಭ ಮಾಡಿ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಇದೊಂದು ಹಳ್ಳಿಕೇಡ್ ಅಂದ್ರೆ ಎಜುಕೇಶನ್ ಬಾಂಬ್ ಇದ್ದಂಗಿದೆ. ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು ಈ ಭಾಗದಲ್ಲಿ ಪ್ರಾರಂಭ ಮಾಡಿ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಕಾರ್ಯ ಮಾಡ್ತಾ ಇದೆ. ಅದರಲ್ಲಿ ಒಂದು ಆರ್.ಜಿ. ಹಿಬಾರೆ ಸ್ಕೂಲ್ ಕೂಡ ಇದೆ. ಬರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ನೋಡಿದೆ ಅವ್ರ ಟೈಲೆಂಟ್, ಯಾಕೆ ಅವ್ರು ಮಾತಾಡುವಾಗ ಅವ್ರು ಎಕ್ಸ್ಪ್ರೆಸ್ ಮಾಡುವಾಗ ಅವ್ರೇನಿಲ್ಲಿ ನಿಂತು ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಮತ್ತು ಎಲ್ಲ ಶಿಕ್ಷಕ ವೃಂದದವರು ತಾವೆಲ್ಲ ಕೂಡ ಇನ್ನೂ ಗುಣಮಟ್ಟದ ಶಿಕ್ಷಣ ಕೊಡಿ, ಆ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ರಿ. ಆ ಮಕ್ಕಳು ಮುಂದಿನ ದಿನದಲ್ಲಿ ಇಡೀ ರಾಜ್ಯ ಮಟ್ಟದಲ್ಲ ಇಡೀ ದೇಶದಲ್ಲಿ ಕೂಡ ಹೋಗಿದಾಗ ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ್ರಿ ಅಂದ್ರೆ ನಾವು ಆರ್.ಜಿ. ಹಿಬಾರೆ ಪಬ್ಲಿಕ್ ಸ್ಕೂಲ್ ಅಲ್ಲಿ ಓದಿದ್ರಿ ಅಂತ ಹೇಳ್ಬೇಕು. ಆ ದೃಷ್ಟಿ ಇಟ್ಕೊಂಡು ತಾವೆಲ್ಲ ಈ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡಿ. ಅದ್ರ ಜೊತೆಲಿ ಸೈನ್ಸ್ ಇವತ್ತೇನು ತಾವು ಮಾಡಿದ್ರಿ, ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ವಿಜ್ಞಾನ ಮತ್ತು ಕಲಾ ವಸ್ತು ಪ್ರದರ್ಶನ ನಾವು ಹೋಗಿದ್ದ ತಕ್ಷಣ ಫಸ್ಟ್ ಒಂದು ಇನಾಗ್ರೇಷನ್ ಮಾಡಿದಾಗ ಏರ್ಪೋರ್ಟ್ ಬಗ್ಗೆ ಹೇಳ್ತಾ ಇದ್ರು. ಬೀದರ್ ಏರ್ಪೋರ್ಟ್ ಇದು ರನ್ವೇ ಇದೆ, ಇದು ಪ್ಲೇನ್ ಇದೆ, ಈ ರೀತಿ ಆಗ್ತದ ಅಂತ, ಇದು ಕಂಟ್ರೋಲ್ ರೂಮ್ ಇದೆ ಅಂತ ನಮ್ಮ ಒಬ್ಬ ವಿದ್ಯಾರ್ಥಿ ಅದ್ರ ಬಗ್ಗೆ ನನಗೆ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇನ್ನೂ ಕೂಡ ತಾವು ಈ ಶಿಕ್ಷಣ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆದುಕೊಂಡು ಒಳ್ಳೆ ನಾಗರಿಕರಾಗಿ ಒಳ್ಳೆ ಇವತ್ತೇನು ತಾಯಿ ತಂದೆ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಿ. ಯಾಕಂದ್ರೆ ಯಾರು ಪೇರೆಂಟ್ಸಿಗೆ ನೋಡಂಗಿಲ್ಲ ಅವ್ರು ಒಳ್ಳೇದಾಗೋದಿಲ್ಲ. ಅವರೆಲ್ಲರೂ ಕೂಡ ತಾವು ಗುಣಮಟ್ಟದ ಶಿಕ್ಷಣ ಪಡೆದುಕೊಳ್ಳಿ ಮತ್ತ ತಮ್ಮ ತಾಯಿ ತಂದೆ ಸೇವೆಯಲ್ಲಿ ತಾವೆಲ್ಲ ತೊಡಗ್ರಿ ಅಂತ ನಾನು ಹೇಳಿ ಇವತ್ತೇನು ಹಿಬಾರೆ ಆರ್.ಜಿ. ಹಿಬಾರೆ ಸ್ಕೂಲ್ನಲ್ಲಿ ನನ್ನನ್ನು ಕರೆದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಸಲುವಾಗಿ ಈ ಹಿಬಾರೆ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸೆಕ್ರೆಟರಿಯವರು ಎಲ್ಲ ಮತ್ತು ವಿಶೇಷವಾಗಿ ಪ್ರಿನ್ಸಿಪಾಲ್ ಮೇಡಮು ಮತ್ತೆಲ್ಲ ಇರ್ತಕ್ಕಂಥ ಸಿಬ್ಬಂದಿ ವರ್ಗದಲ್ಲಿ ಕೂಡ ನನ್ನ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡತಕ್ಕಂಥ ಕೆಲಸ ತಾವು ಮಾಡಿ ಅಂತ ಹೇಳಿ ನನ್ನ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದ ಕೇಶವರಾವ್ ತಳಘಟಕರ್, ರಾಹುಲ್ ಮಿಶ್ರಾ, ಸಂಸ್ಥೆಯ ಕಾರ್ಯದರ್ಶಿ ರುಚಿತಾ ನಾಗರಾಜ್ ಹಿಬಾರೆ, ಪುರಸಭೆಯ ಸದಸ್ಯರಾದ ಯೂಸುಫ್ ಸೌದಾಗರ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬನೂರ್, BV5 ನ್ಯೂಸ್ ಕನ್ನಡ, ಹುಮನಾಬಾದ್.
Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369